ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಒಂದು MCC ಅವರು ರೀಸೆಂಟಾಗಿ ಒಂದು ನೋಟಿಸ್ ಬಿಟ್ಟಿದ್ದಾರೆ 1 ಅವರ್ ಹಿಂದೆ. ಏನಂದರೆ ತುಂಬ ಸಮಾಧಾನಕರವಲ್ಲದ ಸಂಗತಿ ಅದು. ಏನಂದರೆ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಏನು ಬಿಟ್ಟಿದ್ರಲ್ಲ ನಿನ್ನೆ, ಪ್ರೊವಿಷನಲ್ ರಿಸಲ್ಟ್ ಮತ್ತು ಇವತ್ತು ಫೈನಲ್ ರಿಸಲ್ಟ್, ಅದನ್ನು MCC ಅವರು ವಿತ್ಡ್ರಾ ಮಾಡಿದ್ದಾರೆ. ಅಂದರೆ ಯಾರ್ಯಾರಿಗೆ ಸೀಟಿನ ಅಲರ್ಟ್ ಆಗಿತ್ತಲ್ಲ ಅವರು ಆ ಒಂದು ರಿಸಲ್ಟ್ ಮೇಲೆ ಯಾವುದೇ ಕಾಲೇಜಿಗೆ ಅಡ್ಮಿಷನ್ ತೊಗೊಳೋ ಹಾಗಿಲ್ಲ. ಇನ್ನೊಮ್ಮೆ MCC ಅವರು ರಿಸಲ್ಟ್ ಬಿಡ್ತಾರೆ. ಇಷ್ಟು ದಿವಸ ಬರೀ ಶೆಡ್ಯೂಲಲ್ಲಿ ಮಾತ್ರ ಚೇಂಜಸ್ ನೋಡ್ಕೊತ ಬಂದಿದ್ವಿ. ಈ ಸತಿ ರಿಸಲ್ಟಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೋಡೋಣ ಬನ್ನಿ ಏನು ನೋಟಿಸಲ್ಲಿದೆ ಅಂತ. MCC of DGHS has received information from one of the government medical colleges that they have inadvertently submitted twice the number of seats for round 2 of UG Counselling 2025 than those actually available with them, and those seats have got allotted in round 2. ಅಂದರೆ MCC ಅವರು ಇಲ್ಲಿ ರೀಸನ್ ಏನು ಕೊಡ್ತಿದ್ದಾರೆ ಅಂದರೆ, ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜು, ಹೆಸರು ಹೇಳಿಲ್ಲ, ಅದು ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಎಷ್ಟು ಸೀಟ್ಸ್ ಇದ್ವಲ್ಲ ಅದ್ರ ಡಬಲ್ ದ ನಂಬರನ್ನು ಇವ್ರಿಗೆ ಅದನ್ನು ಕಳಿಸಿದ್ದಾರೆ. ಸೊ ಅದರ ಮೇಲೆ ಆ ರಿಪೋರ್ಟ್ ಮೇಲೆ ಇವರು ರಿಸಲ್ಟ್ನ ಕೊಟ್ಟಿದ್ದರು. ಸೊ ಅದು ಈಗ ರಾಂಗ್ ಅಂತ ಇವ್ರಿಗೆ ಈಗ ಗೊತ್ತಾಗಿದೆ. ಸೊ ಅದನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಸ್ ಅ ರಿಸಲ್ಟ್ ದ ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಡೈರೆಕ್ಟೆಡ್ ಟು ರಿವೈಸ್ ದ ರಿಸಲ್ಟ್ ಆಫ್ ರೌಂಡ್ 2 ಆಫ್ UG Counselling 2025. ಅಂದರೆ ಮತ್ತೆ ರೌಂಡ್ 2 ಆಫ್ UG Counselling 2025ನ ಮತ್ತೆ ಇನ್ನೊಮ್ಮೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ವಿಚ್ ವಾಸ್ ಡಿಕ್ಲೇರ್ ಟುಡೇ, ಇವತ್ತೇನು ಡಿಕ್ಲೇರ್ ಮಾಡಿದ್ರು ಅದನ್ನು. ದ ಫೈನಲ್ ರಿಸಲ್ಟ್ ಡೇಟೆಡ್ 18/9/25 ಅಂದರೆ ಇವತ್ತು ಈಸ್ ಬೀಂಗ್ ವಿತ್ಡ್ರಾನ್ ಫಾರ್ ರಿವಿಷನ್ ಆ್ಯಂಡ್ ದ ರಿಪೋರ್ಟಿಂಗ್ ಹ್ಯಾಸ್ ಬೀನ್ ಪುಟ್ ಆನ್ ಹಾಲ್ಟ್. ಅಂದರೆ ಈ ರಿಸಲ್ಟ್ ಬಂದಿದೆಯಲ್ಲ ಇದನ್ನ ಫೈನಲ್ ಅಂತ ಕನ್ಸಿಡರ್ ಮಾಡಬಾರ್ದು. ಯಾರೇ ಸ್ಟೂಡೆಂಟ್ಗೆ ಇದು ಸಿಕ್ಕಿದ್ರೆ ಇದು ಅವ್ರ ಕಾಲೇಜಿಗೆ ಹೋಗಬಾರ್ದು ಆ ರಿಸಲ್ಟ್ ಇಟ್ಕೊಂಡು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವೇಟ್ ಫಾರ್ ದ ರಿವೈಸ್ಡ್ ಫೈನಲ್ ರಿಸಲ್ಟ್ ಆಫ್ ರೌಂಡ್ 2 ಆಫ್ UG Counselling 2025 ಬಿಫೋರ್ ಪ್ರೊಸೀಡಿಂಗ್ ಫಾರ್ ರಿಪೋರ್ಟಿಂಗ್. ಸೊ ಇಷ್ಟು ಇದೆ. ಈಗ ಇದು ಕರ್ನಾಟಕ ಸ್ಟೂಡೆಂಟ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಇದು ಮೊದಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. 22 ಸೆಪ್ಟೆಂಬರ್ ಅಂದರೆ ಇನ್ನು 4 ದಿವಸ ಆದಮೇಲಿಂದ ಸೆಕೆಂಡ್ ಇಯರ್ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೂಡ ಕೊಟ್ಟಿದ್ರು MCC ಅವರು. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ, ನಾವು ಅಂದ್ಕೊಂಡಿದ್ದು 17ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬಂದ ಮೇಲೆ ಒಂದು ದಿವಸ ಎಕ್ಸಿಟ್ಗೆ ಆಪ್ಷನ್ ಕೊಡ್ತಾರೆ KAದವರು. ನೆಕ್ಸ್ಟ್ ಡೇ ಸಿಸ್ಟಮ್ ರನ್ ಮಾಡಲಿಕ್ಕೆ ಬೇಕು. ಅದಾದಮೇಲೆ 2 ದಿವಸ ಆದಮೇಲೆ ಸುಮಾರು ನಾನು ಅಂದ್ಕೊಂಡಿದ್ದೆ 20 ಅಥವಾ 21ಗೆ ಕರ್ನಾಟಕದ ರಿಸಲ್ಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ರಿಸಲ್ಟ್ ಬಂದಿದ್ದನ್ನು ಇವರು ಕ್ಯಾನ್ಸಲ್ ಮಾಡಿದ್ದಾರೆ. ನಾಳೆ ಬಂತು ಅಂದರೂ ಕೂಡ 19ಗೆ ಬಂತು ಅಂತ ತಿಳ್ಕೊಂಡಾನ, ಬರಲ್ಲ ಮೋಸ್ಟ್ಲಿ, ಬಟ್ ಆದರೂ ತಿಳ್ಕೊಂಡ 19th ಬಂದರೂ ಕೂಡ 20ಗೆ KAದವರು ಚೇಂಜಸ್ ಮಾಡಲಿಕ್ಕೆ ಎಕ್ಸಿಟ್ ಮಾಡಲಿಕ್ಕೆ ಕೊಡ್ತಾರೆ. 21ಗೆ ಇನ್ನೊಮ್ಮೆ ಸಿಸ್ಟಮ್ ರನ್ ಆಗುತ್ತೆ. 22 ಅಥವಾ 23ಗೆ ಫೈನಲ್ ನಮ್ಮದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ಬೋದು. ಸೊ ಮತ್ತೆ ಇಷ್ಟು ದಿವಸ ಕಾದಿದ್ದು ಕೂಡ ಮತ್ತೆ ಈಗ ಫ್ರಮ್ ಸಮ್ 3-4 ಡೇಸ್ ಮತ್ತೆ ಮುಂದೆ ಹೋಗ್ಬೋದು ಅನ್ನೋದನ್ನು ನಾವು ಇದರಿಂದ ನೋಡ್ಬೋದು. ಈ ನೋಟಿಸಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಈವರೆಗಿನ ಇದು ನೋಟಿಸ್ ಇತ್ತು. ಮತ್ತೇನಾದರೂ ನಾನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದರೆ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಚಾನಲ್ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.